ಆಸ್ಪತ್ರೆಗೆ ಹೋಗಿದ್ಯಾ ಲಕ್ಷ್ಮಿ? ಚಂದ್ರಿಗೆ ಡಾಕ್ಟರ್ ಏನು ಹೇಳಿದ್ರು? ಈ ಚೀಟಿಯನ್ನು ಕೊಟ್ಟಿದ್ದೇನೆ, ಬೇಗ ಹೋಗಿ ಇದರಲ್ಲಿರುವ ಇಂಜೆಕ್ಷನ್ ಟ್ಯೂಬನ್ನು ತಂದ್ಬಿಡಿ. ಇಲ್ಲಿ ಕೊಡಿದೆ. ಏನು ಕ್ಷಯ? ನಮ್ಮ ಮಗುಗೆ, ನಮ್ಮ ಚಂದ್ರನಿಗೆ ಕ್ಷಯವೇ? ಹೌದು ಲಕ್ಷ್ಮಿ. ಹಾಗಾದ್ರೆ ನನ್ನ ಮಗು ಬದುಕಲು ಸಾಧ್ಯ ಇಲ್ಲ. ನನ್ನ ಮಗು ಬದುಕಲ್ವಾ? ಹಿಂದೆ ಕ್ಷಯ ಒಂದು ಭಯಂಕರ ಕಾಯಿಲೆಯಾಗಿತ್ತು. ಅದೀಗ ಆ ರೋಗಕ್ಕೆ ಬೇಕಾದಂತ ಔಷಧಿಗಳಿವೆ. ಆ ಔಷಧಿಗಳನ್ನು ಉಪಯೋಗಿಸಿದ್ರೆ ಖಂಡಿತ ನಮ್ಮ ಚಂದ್ರ ಕ್ಷಯ ಇಂಥ ಭಯಂಕರವಾದ ಕಾಯಿಲೆ ನಮ್ಮ ಚಂದ್ರನೇ ಬರಬೇಕು. ಈಗ ಹೇಗೆ ಮಗನ ಬದುಕಿಸಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೇಗ ಹೋಗಿ ಇಂಜೆಕ್ಷನ್ ಟ್ಯೂಬ್ ತಂದ್ಬಿಡಿ. ಲಕ್ಷ್ಮಿ, ಇಂಜೆಕ್ಷನ್ ಮಾತ್ರೆಗೆ ಬೇಡ ಅಂದ್ರೂ 2,000-3,000 ರೂಪಾಯಿ ಬೇಕಾಗುತ್ತೆ. ಅಷ್ಟು ಹಣನ ನಾನು ಎಲ್ಲಿಂದ ತರಲಿ ಲಕ್ಷ್ಮಿ? ಎಲ್ಲಿಂದ? ದೇವರು ನಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತ ಪ್ರತಿ ವರ್ಷ ಒಂದೊಂದು ತೊಂದರೆ ಕೊಡ್ತಾರೆ. ಹೋದ ವರ್ಷ ಮಣಿಗೆ ಡಿಪ್ಟಿರಿ ಆಗಿ ಕೇವಲ 7,000 ರೂಪಾಯಿ ಹೊಂದಿಸೋಕಾಗದೆ ನನ್ನ ಮಣ್ಣಿನ ಹಿರಿಯ ಮಗನಿಗೆ ಪರೀಕ್ಷೆ ಫೀಸ್ ಕಟ್ಟೋಕಾಗದೆ ಅವನ ದೇಶಾಂತರ ಹೊರಟು ಹೋದ. ಹೀಗೆ ಒಂದ್ರ ಮೇಲೊಂದು ಕಷ್ಟ ಬರ್ತಾ ಇದೆ. ಹೇಗೆ ಮಾಡೋದು, ಹೇಗೆ ಸಹಿಸೋದು? ಕಳೆದು ಹೋಗಿದ್ದನ್ನ ಮತ್ತ್ಯಾಕೆ ನೆನೆಸ್ಕೊಳ್ತಾ ಇದ್ದೀರಾ? ಮತ್ತ್ಯಾಕೆ ನೆನೆಸ್ಕೊಳ್ತಾ ಇದ್ದೀರಾ? ಆ ರೀತಿಯಾಗಿ ನೆನೆಸ್ಕೊಳ್ಳೋದ್ರಿಂದ ಅದು ಬರುತ್ತೆ ಅನ್ನೋ ಹಾಗಿದ್ದು ಖಂಡಿತವಾಗಿ ನೆನೆಸ್ಕೊಳ್ಬೋದು. ಅದು ಬರ್ತಾ ಇಲ್ಲ ರೀ, ಅದು ಬರ್ತಾ ಇಲ್ಲ. ನಮಗೆ ಬೇಕಾಗಿರೋದು ನಮ್ಮ ಚಂದ್ರನ ಪ್ರಾಣ ರೀ, ಅವನು ಉಳಿಬೇಕು. ನೋಡಿ ನೀವೇನ್ ಮಾಡ್ತೀರಾ ಗೊತ್ತಿಲ್ಲ, ಯಾರು ಕೈ ಕಾಲಿಗೆ ಬೇಕಾದ್ರು ಏನಾದ್ರೂ ಮಾಡಿ ನನ್ನ ಮಗನನ್ನ ಉಳಿಸ್ಕೊಳ್ರಿ. ನನ್ನ ಮಗ ಯಾವ ಕಾಲಕ್ಕೆ ಏನೇನಾಗಬೇಕು ಅದು ಆಗ್ತಾನೆ ಇರುತ್ತೆ. ಇದು ಪ್ರಕೃತಿ ನಿಯಮ. ಇದನ್ನ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಲಕ್ಷ್ಮಿ, ಯಾರಿಂದಲೂ ಸಾಧ್ಯವಿಲ್ಲ. ನಿನಗಾಗ್ತಿರುವ ದುಃಖ ನನಗಾಗ್ತಾ ಇಲ್ಲ ಅಂತ ತಿಳ್ಕೊಂಡಿದೀಯ. ಬೇಡ ಬೇಡ ಬಡವರಿಗೆ ಮಕ್ಕಳು ಈಗ ನನಗೆ ಏನು ಮಾಡಬೇಕಂತ ತೋರಿಸ್ತಾ ಇಲ್ಲ. ಈ
ನನ್ನ ಯೋಗ್ಯತೆಗೆ ಈಗ ಯಾರು ತಾನೇ ಸಾಲ ಕೊಡ್ತಾರೆ ಹೇಳು? ಮನೆಯಲ್ಲಿ ಇದ್ದ ಒಡವೆ ವಸ್ತು ಕೈಗಡಿಯಾರ ಎಲ್ಲ ಈಗ ಒತ್ತೆ ಇಡೋಣ ಅಂದ್ರೆ ನನ್ನ ಹತ್ರ ಉಳಿಯೋದು ನನ್ನ ಜೀವ ಹೊರತು ಬೇರೆ ಏನು ಇಲ್ಲ ಲಕ್ಷ್ಮಿ, ಬೇರೆ ಏನೂ ಇಲ್ಲ. ಒಂದು ನಿಮಿಷ ಇರಿ. ನಾನೇ ಬರ್ತೀನಿ. ಒಂದು ನಿಮಿಷ ಇರಿ. ಹೀಗಾದ್ರೆ ಹೇಗೆ ಮಾಡೋದು? ನನ್ನ ಸಾಹಿತ್ಯ ಸೇವೆ ನಾವು ಹೇಗೆ ಮಾಡೋದು? ಹಣ ಇಲ್ಲದಿರುವ ಮನುಷ್ಯ ಹಣಕ್ಕಿಂತಲೂ ಕಡೆ ಎಂಬ ಮಾತು ಬಡವರಾಗಿ ಹುಟ್ಟಬಾರದು. ಒಂದು ವೇಳೆ ಬಡವನಾಗಿ ಹುಟ್ಟಿದ್ರೆ ಖಂಡಿತ ಅವನು ಪ್ರಪಂಚದಲ್ಲಿ ಬದುಕೋಕ್ ಸಾಧ್ಯನೇ ಇಲ್ಲ. ಸರ್ಕಾರವೇನು ಬಡವರಿಗೆ ಅನುಕೂಲವಾಗಲಿ ಅಂತ ಸರ್ಕಾರಿ ಆಸ್ಪತ್ರೆಗಳನ್ನ ತೆರೆದು, ಆದ್ರೆ ಅಲ್ಲಿ ನಡೆಯುತ್ತಿರುವುದೇನು? ಮೋಸ, ವಂಚನೆ, ಭ್ರಷ್ಟಾಚಾರ. ಹೀಗಾಗಿ ಅವನ ಹಣದಾಸೆಗಾಗಿ ಅವನು ಕೇಳಿದ ಕೇವಲ 2,000 ರೂಪಾಯಿ ಹೊಂದಿಸೋದಾಗದೆ ನನ್ನ ಮಗಳನ್ನೇ ಬಲಿ ಕೊಟ್ಟೆ. ನನ್ನ ಮಗಳನ್ನೇ ಬಲಿ ಕೊಟ್ಟೆ. ಇದನ್ನು ತೆಗೆದುಕೊಂಡು ಎಲ್ಲಾದರೂ ಆಗಲಿ, ಎಲ್ಲಾದರೂ ಇಟ್ಟು ಆದಷ್ಟು ಬೇಗ, ಆದಷ್ಟು ನೀನು ಏನ್ ಮಾಡ್ತಾ ಇದ್ದೀಯ? ಲಕ್ಷ್ಮಿ, ಅಗ್ನಿ ಸಾಕ್ಷಿಯಾಗಿ ನಾನು ನಿಂತ್ಕೊಂಡು ಕಟ್ಟಿದ ತಾಳಿನ ಬಿಚ್ಚಿಕೊಡ್ತಾ ಇದ್ದೀಯ. ಈಗ ನನ್ನಿಂದ ಗಂಡನಾದ ನಾನು ಹೇಗೆ ಮಾರದೆ ಲಕ್ಷ್ಮಿ? ನೋಡು, ಮುತ್ತೈದೆ ಮಾಂಗಲ್ಯನ ಮಾರ್ಬಿಟ್ಟಂತ ಈ ಸಮಾಜ ನನ್ನ ಕಡೆ ಒಟ್ಟು ಮಾಡ್ಕೊಳ್ಸುತ್ತೆ ಗೊತ್ತಾ? ಬೇಡ ಲಕ್ಷ್ಮಿ, ಇದು ಮಾತ್ರ ಬೇಡ. ಸಮಾಜ ಎಲ್ಲಿದೆ? ಸಮಾಜ 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 ಸಮಾಜ. ಯಾತಕ್ಕಾಗಿ ಸಮಾಜ? ಯಾತಕ್ಕಾಗಿ ಈ ಸಮಾಜ? ಈ ಸಮಾಜದಲ್ಲಿ ಬೇಕಾಗಿರೋದು ಹೆಣ್ಣಿಗೆ ಒಡವೆಗಳಲ್ಲ ರೀ, ಒಡವೆಗಳಲ್ಲ. ಹೆಣ್ಣಿಗೆ ಬೇಕಾಗಿರುವುದು ಗುಣ, ಲಕ್ಷಣ. ಅವನೊಬ್ಬ ಗೃಹಿಣಿ ಅಂತ ಅನಿಸ್ಕೊಂಡ್ರೆ ಅಷ್ಟೇ ಸಾಕು ರೀ, ಅಷ್ಟೇ ಸಾಕು. ಇಷ್ಟಕ್ಕೂ ಈ ಸಮಾಜದ ಬಗ್ಗೆ ಬಾಯಿ ಎತ್ತಿದ್ರೆ ಸಮಾಜ, ಮುಂದೆ ಸಮಾಜ, ನಿಂತರೆ ಸಮಾಜ ಅಂತ ಮಾತಾಡ್ತಿದ್ದೀರಲ್ಲ. ಯಾಕೆ ನಿಮಗೆ ಈ ಸಮಾಜದ ಭ್ರಮೆ? ಈ ಸಮಾಜ ಯಾತಕ್ಕಾಗಿದೆ ಅಂತ ಗೊತ್ತಾಗಿದೆ. ಈ ಸಮಾಜ ಯಾತಕ್ಕಾಗಿದೆ ಅಂತ ಗೊತ್ತಾ? ನೀವು ಬಿಟ್ರೆ ನಗುತ್ತೆ ಈ ಸಮಾಜ. ಅದೇ ನೀವು ಎದ್ದು ನಿಂತ್ರೆ ನಿಮ್ಮನ್ನು ನೋಡಿ ಚಪ್ಪಾಳೆ ತಟ್ಟಿ ನಗುತ್ತೆ ಈ ಸಮಾಜ. ಸಮಾಜ ಸಮಾಜ ಸಮಾಜ. ಅವತ್ತು ಕೇವಲ 25 ರೂಪಾಯಿಗೋಸ್ಕರವಾಗಿ ಕಂಡವರ ಕಾಲು ಬೇಡಿದ್ರಲ್ಲ, ನನ್ನ ಮಗನನ್ನ ಉಳಿಸ್ಕೊಡಿ, ನನ್ನ ಮಗನನ್ನ ಉಳಿಸ್ಕೊಡಿ ಅಂತ. ಆಗ ಎಲ್ಲಿ ಹೋಗಿದ್ದೆ ನಿಮ್ಮ ಸಮಾಜ? ಆಗ ಎಲ್ಲಿ ಕಣ್ಣು ಮುಚ್ಚಿಕೊಂಡಿದ್ದೆ ನಿಮ್ಮ ಸಮಾಜ? ಸಮಾಜ ಸಮಾಜ. ಇಷ್ಟು ದಿನಗಳಲ್ಲಿ ನೀವು ಈ ಬಡತನದ ಬೇಗೆಯಿಂದ ಅನುಭವಿಸ್ತಾ ಇದ್ದೀರಲ್ಲ. ಒಂದೇ ಒಬ್ಬರಾದ್ರೂ ಬಂದು ಈ ಸಮಾಜದವರು ಯಾರಾದ್ರೂ ನಿಮ್ಮನ್ನ ಯಾಕೆ ಅಂತ ಕೇಳಿದ್ದಾರೆ?
ಯಾರು ಕೇಳಲ್ಲ ರೀ, ಯಾರು ಕೇಳಲ್ಲ. ಇಂಥ ಸಮಾಜದ ಬಗ್ಗೆ, ಇಂಥ ಸಮಾಜದ ಬಗ್ಗೆ ಕೈಗನ್ನಡಿ ಆಗುವ ಹಾಗೆ ಈ ಲೇಖನ ಬರಿತೀರಿ ಅಂತ ಹೇಳ್ತೀರಲ್ಲ, ನಿಮ್ಮ ಬುದ್ಧಿಗೆ ಏನ್ರಿ ಹೇಳಿ, ನಿಮ್ಮ ಬುದ್ಧಿಗೆ ಏನ್ ಹೇಳಿ? ನಿನ್ನ ಮಾತು ನಿಜ ಲಕ್ಷ್ಮಿ. ಸಮಾಜ ಅಂದ್ರೇನು, ಸಮಾಜದಲ್ಲಿ ನಮ್ಮ ಕರ್ತವ್ಯಗಳೇನು ಅಂತ ಅರಿಕೆ ಮೂಡಿಸೋಕೆ ಬರೀತಿರೋದೇ ನನ್ನ ಗ್ರಂಥದ ಮೂಲ ಉದ್ದೇಶ. ಲಕ್ಷ್ಮಿ, ನಾನು ಏನೇ ಬರೀಲಿ, ಏನೇ ಮಾಡಲಿ, ಕೈಲಿ ಹರಿಯದ ಹೇಡಿಯಾಗ್ಬಿಟ್ಟಿದೆ ಲಕ್ಷ್ಮಿ, ಹೇಡಿಯಾಗ್ಬಿಟ್ಟಿದೆ. ಇದಮ್ಮ ಮಾವ, ಬೇಗ ಔಷಧಿ ತಂದು ಬಿಡ್ತೀನಿ. ಇದ್ದಾರೆ ಒಳಗೆ. ಅವತ್ತು ವರಲಕ್ಷ್ಮಿಗೆ ಇದ್ದ ಈ ಮನೆಗೆ ಒಂದು ವರ ಬಂದಾಗ ಅವಳನ್ನು ನೋಡ್ಕೊಂಡು ಹೋದ್ರಲ್ಲ, ಅವ್ರು ಕೇಳಿದಷ್ಟು ಬಂದಷ್ಟು ಕೊಡೋಕ್ಕಾಗಲ್ಲ ಅಂತ ಒಂದೇ ಕಾರಣಕ್ಕಾಗಿ ಅವರು ಪತ್ರ ಬಂದಿದ್ರು. ಆ ಪತ್ರವನ್ನು ಓದಿದ ತಕ್ಷಣ ಅವಳು ಯಾಕೋ ಒಂದು ರೀತಿ ಮಂಕು ಹಿಡಿದೊಳಗೆ ಒಳಗಡೆ ಚಂದ್ರನ ಜೊತೆಗೆ ಮಲಗ್ತಾಳೆ, ಚಂದ್ರನ ಜೊತೆಗೆ ಹೇಳ್ತಾಳೆ. ನನಗೇನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇದೆ. ಅವಳೇನು ಚಿಕ್ಕವಳು, ಅವಳ ಜೊತೆಯವರಿಗೆಲ್ಲ ಮದುವೆ ಆಯಿತು. ಏನ್ ಮಾಡೋಕ್ಕಾಗುತ್ತೆ? ನಮ್ಮ ಈ ಮನೆಯ ಪರಿಸ್ಥಿತಿ ಅವಳನ್ನ ಆ ರೀತಿಯಾಗಿ ಮಾಡಬೇಕು.